ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹುಟ್ಟಿದಂಥವ್ರು. ಪಶು ಪಕ್ಷಿ ಪ್ರಾಣಿಗಳು ಈ ನಿಸರ್ಗ ಹುಟ್ಟಿರುವಂಥದ್ದು. ಏನು ನಿಮ್ಮ ಜ್ಞಾನ ಹೇಳ್ತದ, ಜಗತ್ತು ಹೆಂಗೆ ನಿರ್ಮಾಣ ಆಯಿತು ಅಂತ ಹೇಳ್ತದ. ಒಂದೇ ರೀತಿಯಲ್ಲಿ ಹುಟ್ಟಿರುವಂಥವ್ರು, ಅದೇ ಪಂಚಭೂತಗಳನ್ನು ಬಳಸಿಕೊಂಡು ಹುಟ್ಟಿದಂಥವ್ರು. ಆಶ್ಚರ್ಯ ಅಂದ್ರೆ ನಮ್ಮ ಮೂಲಗಳನ್ನು ಹಿಂಗೆ ಹುಡುಕೊಂತ ಹೊಂಟ್ರೆ, ನಮ್ಮ ಮೂಲಗಳನ್ನು ಹುಡುಕೊಂತ ಹೊಂಟ್ರೆ ನಮ್ಮೆಲ್ಲರ ಮೂಲ ಒಂದೇ ಅದ. ನಮ್ಮೆಲ್ಲರ ಮೂಲ ಒಂದೇ ಅದ. ಬಸವಣ್ಣನವ್ರು ಹೇಳ್ತಾರೆ, ಭಾಳ ಮೂಲ ಸಿದ್ಧಾಂತದ ವಚನ ಇದು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತಂದೆಯೂ ನೀನೇ, ಮಾದರಸರಲ್ಲ. ತಾಯಿಯೂ ನೀನೇ, ಮಾದಲಾಂಬಿಕೆ ಅಲ್ಲ. ಇಲ್ಲ ತಂದ ಮಾದರಸ ಅಂತ ಅನ್ಬಹುದಾಗಿತ್ತಲ್ಲ. ಈ ಮಲ ಸಂಬಂಧವನ್ನು ಒಪ್ಪಿಕೊಳ್ಳಲಿಲ್ಲ. ಇದು ಜೈವಿಕ ಪ್ರಕ್ರಿಯೆ ಹುಟ್ಟಿರುವಂತಹದ್ದು. ಇದನ್ನು ಮೀರಿ ನಿಲ್ಲಬೇಕು ನಾನು. ತಂದೆ ತಾಯಿಗಳು ನಮ್ಮ ಮೂಲ ಅನ್ನೋದಾದ್ರೆ ಅದು ಯಾವುದು? ಅದು ನೀನೇ. ನೀನು ಏನು ಅನ್ನೋದು ನಂತರ ವಿಚಾರ ಮಾಡೋಣ. ತಂದೆಯೂ ನೀನೇ, ತಾಯಿಯೂ ನೀನೇ, ತೋರಿ ಬರುವಂತಹ ಬಂಧು ಬಳಗ ಇದೆಲ್ಲವೂ ನೀನೇ. ಕೊನೆಗೆ ಏನ್ ಹೇಳ್ತಾರ? ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಈ ಜಗತ್ತಿನೊಳಗೆ ಏನೇನು ತೋರಿ ಬರ್ತೈತೋ ಅದು ಎಲ್ಲವೂ ನೀನಲ್ಲದೆ ಇನ್ನೇನು ಅಲ್ಲ. ಅಣುರೇನು ತೃಣಕಾಷ್ಟದೊಳಗೆ ದೇವರದಾನ ಅಂತೇಳಿ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಕೊಂಡು ಹೊಂಟಿರಲ್ಲ. ಇಲ್ಲಿ ಅಪ್ಪ ಅವ್ರು ಸ್ಪಷ್ಟವಾಗಿ ಹೇಳ್ತಾರ, ಕಾಣುವುದೆಲ್ಲವೂ ಕೂಡಲ ಸಂಗಮವೇ. ಆ ಅದ್ಭುತವಾಗಿರುವಂತಹ ಮಹಾಚಿತ್ತು, ಯಾವ ಆ ಮಹಾಚಿತ್ತಿನ ಚಿದಂಶದಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಯಿತೋ ಆ ಮೂಲ ಚಿತ್ತಿಗೆ, ಅದು ನಿರಾಕಾರದ, ನಿರ್ಗುಣದ, ನಿರವಯದ, ನಿರಾವಲಂಬಿಯದ ಅಂಥಪ್ಪ ಆ ಮಹಾತತ್ವ ಅದು ಹಿಂಗೆ ತೋರಿ ಬಂತದು. ನಾವೆಲ್ಲರೂ ಅದರ ಮೂಲಿಗರು.